ನಮಸ್ಕಾರ. ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 7ನೇ ತಾರೀಕು ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಸೊ ಈ ಗ್ರಹಣ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಿದೆ, 12 ರಾಶಿಯಲ್ಲಿ ಯಾವ ರಾಶಿಗೆ ಶುಭ ಆಗುತ್ತೆ, ಯಾವ ರಾಶಿಗೆ ಅಶುಭ ಆಗುತ್ತೆ ಈ ಗ್ರಹಣದಿಂದ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. 7ನೇ ತಾರೀಕು ಈ ವರ್ಷದ 2ನೇ ಗ್ರಹಣ ಸಂಭವಿಸ್ತಾ ಇದೆ, ಹಾಗೆ ಕೊನೆ ಚಂದ್ರಗ್ರಹಣ ಆಗಿದೆ. ಸೊ ಹೇಗಿದೆ, ಯಾವ ಸಮಯದಲ್ಲಿ ಮೊದಲನೇದಾಗಿ ಗೋಚರಿಸ್ತಾ ಇದೆ ಚಂದ್ರಗ್ರಹಣ? ನೋಡಿ, ಇವಾಗ ಚಂದ್ರಗ್ರಹಣ ಅಂತಂದರೆ ಅದು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಸೊ ಈ ಗ್ರಹಣ ಬಂದು ನಮಗೆ 7ನೇ ತಾರೀಕು, ಈ ವರ್ಷ ಕೊನೆಯ ಒಂದು ಗ್ರಹಣವೂ ಇದೇ ಆಗಿರುತ್ತೆ, 2ನೇ ಗ್ರಹಣವೂ ಇದೇ ಆಗಿರುತ್ತೆ. ಸೊ ಗ್ರಹಣ ಅಂತ ಬಂದರೆ ಪ್ರಕೃತಿಯಲ್ಲಿ ಸಹಜವಾಗಿ ನಡೆಯುವಂಥ ಇದು ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಚಂದ್ರಗ್ರಹಣ ಅಂತಂದರೆ ನೋಡಿ, 7/9/2025 ಭಾನುವಾರ ಪೂರ್ವಭಾದ್ರ ನಕ್ಷತ್ರ ಮೊದಲನೇ ಪಾದದಲ್ಲಿ ಶುರುವಾಗುತ್ತೆ. ಶತಭಿಷ ಕುಂಭರಾಶಿಯಲ್ಲಿ ಸ್ಪರ್ಶಕಾಲ ಅಂತಂದರೆ ಗ್ರಹಣ ಸ್ಟಾರ್ಟ್ ಆಗುವಂಥ ಟೈಮು ಬಂದು ರಾತ್ರಿ 9:56. ಅದೇ ರೀತಿ ಮೋಕ್ಷ ಅಂತಂದರೆ ಗ್ರಹಣ ಬಿಡೋ ಅಂಥ ಎಂಡ್ ಆಗುವಂಥ ಟೈಮ್ ಅಂದರೆ 1:27. ಸೊ ಈ ಗ್ರಹಣ ನಡಿಬೇಕಾದ್ರೆ ಕೆಲವೊಂದು ರಾಶಿಗಳಿಗೆ, 12 ರಾಶಿಗಳಲ್ಲಿ ಶುಭ ರಾಶಿ ಅಂತಂದರೆ ನೋಡಿ, ಮೇಷ, ವೃಷಭ, ಕನ್ಯಾ ಹಾಗೆ ಧನಸ್ಸು ರಾಶಿಯವರಿಗೆ ತುಂಬ ಶುಭ ಇರುತ್ತೆ. ಅದೇ ರೀತಿ ಅಶುಭ ಅಂತ ಬಂದಾಗ ಕಟಕ, ವೃಶ್ಚಿಕ, ಕುಂಭ ರಾಶಿ, ಮೀನ ರಾಶಿಯವರಿಗೆ ಸ್ವಲ್ಪ ಅಶುಭ ಫಲಗಳನ್ನ ಕೊಡುತ್ತೆ. ಮಧ್ಯಮ ಅಂದರೆ ಮಿಶ್ರ ಫಲ ಕೊಡೋ ಅಂಥದ್ದು ಮಿಥುನ ಮತ್ತು ಸಿಂಹ, ಮಕರ, ತುಲಾ ರಾಶಿಯವರಿಗೆ ಮಿಶ್ರ ಫಲ ಕೊಡುತ್ತೆ. ಗ್ರಹಣ ನಡಿಬೇಕಾದ್ರೆ ಯಾರು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತಂದರೆ ಅಶಕ್ತರು, ಮತ್ತು ಈ ತುಂಬ ಯಾರಾದರೂ ಕಾಯಿಲೆಗೆ ಬಿದ್ದಿರೋರು, ರೋಗಸ್ಥರು, ಅದೇ ರೀತಿ ಗರ್ಭಿಣಿ ಸ್ತ್ರೀಯರು, ಇವರೆಲ್ಲ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಅಂದರೆ ಇವರ ಒಂದು ಊಟದ ಕಾರ್ಯಕ್ರಮವನ್ನು, ಊಟ ಮಾಡೋದು, ಟಿಫನ್ ಮಾಡೋದೆಲ್ಲ ಇವರು ಸಂಜೆ 6 ಗಂಟೆ 6:30ಗೆ ಮುಗಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಆ ಟೈಮಲ್ಲಿ ಇವರು ಏನಾದರೂ ಆಹಾರ ತಗೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಬಟ್ ಸೈಂಟಿಫಿಕ್ಕಾಗಿ ನೋಡಿದಾಗ ಅದು ಒಂದು ರೀತಿ ಒಳ್ಳೆಯದೇ ಅಂತ ಕೂಡ ಹೇಳುತ್ತೆ. ಮತ್ತು ಎಲ್ಲ ಆಹಾರವನ್ನು ಉಪಯೋಗಿಸ್ಬೋದು. ಗ್ರಹಣ ಬಂದಾಗ ಅದನ್ನು ಉಪಯೋಗಿಸ್ಬಾರ್ದು, ಅದನ್ನು ಚೆಲ್ಲಬೇಕು, ಇದನ್ನು ಚೆಲ್ಲಬೇಕು ಅದೆಲ್ಲ ಹೇಳ್ತಾರೆ. ಬಟ್ ಆ ರೀತಿ ಯಾವುದೂ ಇಲ್ಲ. ಯಾಕಂದರೆ ಇವಾಗ ಆಯಿತು 1 kg 2 kg ತುಪ್ಪ ಇಟ್ಟಿರ್ತೀವಿ, ಗ್ರಹಣ ಬಂದಾದ್ಮೇಲೆ ಅದನ್ನು ಚೆಲ್ಲಕ್ಕಾಗುತ್ತಾ? ನೀರನ್ನು ಈಸಿಯಾಗಿ ಚೆಲ್ತೀವಿ. ಅದೇ ಬೇರೆ ಸಾಮಾನೆಲ್ಲ ನಾವು ಆ ಥರ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಏನಪ್ಪ ಅಂತಂದರೆ ನೋಡಿ, ಆಹಾರ ಅಂತಂದರೆ ಬೇಯಿಸಿರೋ ಅಂಥ ಆಹಾರ ಯಾವುದನ್ನು ಉಳಿಸಿ ಅದನ್ನು ತಿನ್ನಬೇಡಿ. ಯಾಕಂದರೆ ಇದು ಸೈನ್ಸ್ ಪ್ರಕಾರನೂ ಈ ಆಹಾರ ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ವಿಷಯುಕ್ತ ಆಗ್ಬೋದು, ಅಥವಾ ಆಹಾರ ವಿಘಟಿಸ್ಬೋದು. ಈ ಥರ ಒಂದು ಪ್ರಾಬ್ಲಮಿಂದ ಆಹಾರ ಒಂದು ಬೇಡ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ತಿನ್ಬೋದು, ಕುಡಿಬೋದು, ಅದೆಲ್ಲ ಆಗುತ್ತೆ. ನೀರೊಂದು ಎಲ್ಲರೂ ಚೆಲ್ತಾರೆ, ಹಾಗಂತ ಎಲ್ಲನೂ ಚೆಲ್ಲೋದಿಲ್ಲ. ಮತ್ತು ಬೇಗ ಊಟ ಮಾಡಿ. ಏನಪ್ಪ ಅಂತಂದರೆ ಈ ಗ್ರಹಣದ ಟೈಮಲ್ಲಿ ನೋಡಿ, ನಮಗೆ ತುಂಬ ಈ ಗರ್ಭಿಣಿ ಸ್ತ್ರೀಯರೆಲ್ಲ ಸ್ವಲ್ಪ, ಯಾಕಂದರೆ ಕುಂಭರಾಶಿಯಲ್ಲಿ ನಡೆಯೋದ್ರಿಂದ, ಅದರಲ್ಲೂ ರಾಹು ರಾಶಿಯಲ್ಲಿ ಚಂದ್ರ ರಾಹು ಇಬ್ಬರು ಕುಂಭರಾಶಿಯಲ್ಲೇ ಇರೋದ್ರಿಂದ ದುರ್ಗಾದೇವಿಯನ್ನು ತುಂಬ ನೀವು ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಜಪಿಸ್ತಾ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲಿ ನೋಡಿ, ಗ್ರಹಣ ಆದಮೇಲೆ ಅದು ಪಶ್ಚಿಮ ಘಟ್ಟಗಳಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಆ ಕಡೆ ಅವಘಡಗಳು ಜಾಸ್ತಿ ಆಗುತ್ತೆ. ಅಂದರೆ ಭೂಕಂಪ ಆಗೋದು ಮತ್ತು ಪ್ರಳಯ ಆಗೋದು ಅತಿ ಹೆಚ್ಚು ನಡೀತಾ ಹೋಗುತ್ತೆ. ಈ ಗ್ರಹಣದ ಒಂದು ಎಫೆಕ್ಟು 1 ತಿಂಗಳುಗಳ ಕಾಲ ಇರುತ್ತೆ. ಸೊ 12 ರಾಶಿಯವ್ರಿಗೆ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ, ಮೊದಲಿಗೆ ಮೇಷರಾಶಿಯವರಿಗೆ ಗ್ರಹಣ 11ನೇ ಮನೆಯಲ್ಲಾಗುತ್ತೆ. ಮೇಷರಾಶಿಯಿಂದ 11ನೇ ಮನೆ ಅಂದರೆ ಕುಂಭರಾಶಿಯಲ್ಲಿ ಗ್ರಹಣ ಆಗಿರೋದ್ರಿಂದ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಅವರ ಒಂದು ಕೆಲಸ ಕಾರ್ಯದಲ್ಲಿ ಏಳಿಗೆ ಆಗೋದು, ಹಣಕಾಸನ್ನು ನೋಡೋದು, ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ, ಯಾವುದೋ ಒಂದು ರೀತಿ ಹಣಕಾಸಿನ ಅರಿವು ಹೆಚ್ಚಾಗ್ತಾ ಹೋಗುತ್ತೆ. ಅವರ ಒಂದು ಬದುಕು, ಅವರ ಜೀವನ ತುಂಬ ಸುಗಮವಾಗುತ್ತೆ. ಅಂದರೆ ಅವರ ಎಲ್ಲ ಕೆಲಸಗಳು ಏನೆಲ್ಲ ಸ್ಟಕ್ ಆಗಿತ್ತು, ಆ ಕೆಲಸಗಳೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಆಗ್ತಾ ಹೋಗುತ್ತೆ ಈ ಗ್ರಹಣದ ಪ್ರಭಾವದಿಂದ. ತುಂಬ ಒಳ್ಳೆಯದಾಗೋದು ಅಂತಂದರೆ ಮೇಷರಾಶಿಯವ್ರಿಗೆ. ಇವರು ದುರ್ಗಾದೇವಿಯನ್ನು ಪೂಜೆ ಮಾಡಿ, ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು. ದುರ್ಗಾ ಮಂತ್ರವನ್ನು, ಸ್ತೋತ್ರವನ್ನು ಅವ್ರಿಗೆ ಹೇಳಕ್ಕೆ ಬಂದಿಲ್ಲ ಅಂದರೂ ಕೂಡ ಕಿವಿಯಲ್ಲಿ ಕೇಳಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಿಡದಿರೋ 1 ತಿಂಗಳು ಮಾಡಿದ್ರೆ ಖಂಡಿತವಾಗ್ಲೂ
ನಾನೇನು ಈ ರಿಸಲ್ಟ್ ಹೇಳಿದೆ ಆ ರಿಸಲ್ಟು ಮೇಷರಾಶಿಯವರು ನೋಡೇ ನೋಡ್ತೀರಾ. ಹಾಗಾಗಿ ನಿಮ್ಮ ಮನೆಯಲ್ಲಿ ತುಂಬ ನಿಮ್ಮ ಕಷ್ಟದಿಂದ ಪಾರಾಗಬೇಕು ಅಂದರೆ ದುರ್ಗಾ ಸ್ತೋತ್ರ, ದುರ್ಗಾ ಮಂತ್ರವನ್ನು ಅತಿ ಹೆಚ್ಚು 1 ತಿಂಗಳು ಬಿಡ್ದಂಗೆ ಕೇಳಿ. ಅದು ಈ ಗ್ರಹಣ ಸ್ಟಾರ್ಟ್ ಆಗೋಕ್ಕೆ ಮುಂಚೆಯಿಂದ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಅದೇ ರೀತಿ ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಗ್ರಹಣ. 10ನೇ ರಾಶಿ ಅಂದರೆ ಕುಂಭರಾಶಿ 10ನೇ ರಾಶಿಗೆ ಬರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಕೂಡ ಯಾವುದಾದ್ರೂ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳ್ತಾ ಹೋಗ್ತೀರಿ. ಮತ್ತು ಉದ್ಯೋಗ ಕಾರ್ಯ ಕೆಲಸಗಳಲ್ಲಿ, ಉದ್ಯೋಗದಲ್ಲಿ ಪ್ರಮೋಷನ್ ಸಿಕ್ಕೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೋ ಉನ್ನತ ಮಟ್ಟಕ್ಕೆ ಹೋಗೋದು, ಅದೇ ರೀತಿ ಬೇರೆ ಊರುಗಳಲ್ಲಿ ಕೆಲಸ ಸಿಕ್ಕೋದು, ಬೇರೆ ದೇಶಗಳಲ್ಲಿ ಕೆಲಸ ಸಿಕ್ಕೋದು, ಅಲ್ಲಿರೋರಿಗೆ ಪ್ರಮೋಷನ್ ಸಿಕ್ಕೋದು, ನಿಮ್ಮ ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗೋದು, ಈ ರೀತಿ ಅದರಲ್ಲೂ ಗೌರ್ಮೆಂಟ್ ಜಾಬ್ ಅವ್ರಿಗೆ ತುಂಬ ಒಳ್ಳೆಯ ಒಂದು ಕೆಲಸದ ಒಂದು ಆಪರ್ಚುನಿಟಿ ಸಿಕ್ಕುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೂ ಕೂಡ ತುಂಬ ಚೆನ್ನಾಗಿದೆ. ಇವರು ಕೂಡ ದುರ್ಗಾದೇವಿ, ಕಾಳಿದೇವಿಯನ್ನು ತುಂಬ ಆರಾಧಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇವರು ಕೂಡ ಇವತ್ತಿನಿಂದನೇ ಈ ಒಂದು ದೇವರ ಸ್ತೋತ್ರ, ದೇವ್ರನ್ನ ನೆನೆಸ್ಕೊಳ್ಳೋದು, ನಿಮ್ಮ ಮನೆಯಲ್ಲಿ ಕೂತ್ಕೊಂಡೆ ಜಪ ಮಾಡೋಕ್ಕೆ ಬರಲಿಲ್ವಾ, ಆ ದುರ್ಗಾದೇವಿಗೆ ನಿಮ್ಗೆ ಏನು ಬಾಯಲ್ಲಿ ಬರುತ್ತೋ ಅದನ್ನು ನೀವೇ ಭಕ್ತಿಯಿಂದ ಹೇಳ್ತಾ ಹೋಗಿ, ಅಂದರೆ ಚಾಂಟ್ ಮಾಡ್ತಾ ಹೋಗಿ, ಅದು ನಿಮಗೆ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಹಾಗಾಗಿ ವೃಷಭ ರಾಶಿಯವ್ರಿಗೂ ಕೂಡ ತುಂಬ ಚೆನ್ನಾಗಿದೆ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ನೋಡಿ 9ನೇ ರಾಶಿಯಲ್ಲಿ ಗ್ರಹಣ ಆಗುತ್ತೆ. ಮಿಥುನ ರಾಶಿಯಿಂದ 9ನೇ ರಾಶಿಯಲ್ಲಿ ಗ್ರಹಣ ಆಗೋದ್ರಿಂದ ಮಿಶ್ರ ಫಲ ಅಂದರೆ ಎರಡೂ ಇರುತ್ತೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಫಲಗಳಿರುತ್ತೆ. ಒಳ್ಳೆಯ ಕೆಟ್ಟ ಫಲಗಳು ಅಂತ ಅಂದರೆ ನೋಡಿ, ಎಲ್ಲೂ ನಿಮ್ಮ ಒಂದು ಜೀವನದಲ್ಲಿ ಬ್ಯಾಲೆನ್ಸ್ ಕೆಲಸ ಏನು ನಿಲ್ಲಿಸ್ಕೊಂಡಿರ್ತೀರ, ಅಂದರೆ ಎಲ್ಲ ಕೆಲಸ ಸ್ಟ್ರಕ್ ಆಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಮೂಮೆಂಟ್ ಆಗುತ್ತೆ. ಯಾವುದೋ ಒಂದು ಸ್ಲಿಪ್ ಬರಲ್ಲ, ಏನೋ ಒಂದು ಯಾವುದು ಅಡೆತಡೆ ಆಗಿರುತ್ತೆ ಅದೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಈ ಗ್ರಹಣ ಆದಮೇಲೆ ಚೆನ್ನಾಗಾಗುತ್ತೆ. ಮತ್ತು ನಿಮ್ಮ ಕೆಲಸ ಕಾರ್ಯ ಚೆನ್ನಾಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಆರೋಗ್ಯದ ಸಮಸ್ಯೆ, ಮಿಶ್ರ ಫಲ ಅಂತ ಹೇಳಿದೆ, ಆರೋಗ್ಯದ ಸಮಸ್ಯೆಯನ್ನು ನೋಡಬೇಕಾಗುತ್ತೆ, ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ನಿಮಗೇನೆ ಆರೋಗ್ಯದ ಸಮಸ್ಯೆ ಅತಿ ಹೆಚ್ಚಾಗುತ್ತೆ. ಯಾವುದಾದ್ರೂ ಒಂದೊಂದು ಹಾಸ್ಪಿಟಲ್ಗೆ ಖರ್ಚು ಮಾಡೋದು, ಅಥವಾ ಸುಮ್ಮನೆ ಮೈಗೆ ಆಲಸ್ಯ ಆಗೋದು, ಸಣ್ಣ ಜ್ವರ, ತಲೆನೋವಿಂದ ಹಿಡಿದು ಏನಾದರೂ ದೊಡ್ಡದಾಗಿ ನಿಮ್ಮ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಜೊತೆಗೆ ನೀವು ವಿಷ್ಣು ಸಹಸ್ರನಾಮವನ್ನು ಅತಿ ಹೆಚ್ಚು ಕೇಳಬೇಕಾಗತ್ತೆ. ಮಿಥುನ ರಾಶಿಯವರು ವಿಷ್ಣುವನ್ನು ಆರಾಧಿಸಬೇಕು, ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು. ನೀವು ಇವಾಗೆಲ್ಲ ಫೋನ್ ಇರುತ್ತೆ, ಬೆಳಗ್ಗೆ ಎದ್ದು ನೀವು ಹಾಕಿಬಿಟ್ಬಿಟ್ರೆ ಅಟ್ಲೀಸ್ಟು ನೀವು ಕೇಳಿಕೊಂಡು ನೀವೇನೇ ಕೆಲಸ ಮಾಡ್ತಾಯಿರಿ, ನೀವು ಅದನ್ನು ಕೇಳ್ತಾ ಇರ್ತೀರ. ರಾತ್ರಿ ಮಲಗಬೇಕಾದ್ರೆ ಏನೇನೋ ನೋಡ್ತಿರ್ತೀರ ಫೋನಲ್ಲಿ. ಬಟ್ ಇದೇ ವಿಷ್ಣು ಸಹಸ್ರನಾಮ ಹಾಕ್ಕೊಂಡು ಫೋನಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ, ಅದು ಕೇಳ್ತಾ ಮಲಗಿ, ತುಂಬ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ. ಮುಂದಿನ ರಾಶಿ ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣ. 8 ಅಂದರೆ ಗೊತ್ತಲ್ವಾ, 8ನೇ ರಾಶಿ 8ನೇ ಮನೆ ಅಂದ್ರೇ ಸ್ವಲ್ಪ ಭಯ ಪಡುವಂಥದ್ದು. ಸೊ ನಿಮ್ಮ ರಾಶಿಗೆ 8ನೇ ರಾಶಿ ಕುಂಭರಾಶಿ ಆಗಿರೋದ್ರಿಂದ ತುಂಬ ಕೆಟ್ಟ ಫಲವನ್ನು ನೀವು ನೋಡ್ತೀರಾ. ಕಟಕ ರಾಶಿಯವರಿಗೆ ಅತಿ ಹೆಚ್ಚು ಕೆಟ್ಟ ಫಲ ಅಂದರೆ ಯಾವ ಒಂದು ಕೆಲಸದಲ್ಲೂ ನಿಮಗೆ ಸಮಸ್ಯೆ ಬರ್ತಾ ಇರುತ್ತೆ. ಮತ್ತು ಆರೋಗ್ಯ ಸಮಸ್ಯೆ ಕೂಡ ಅತಿ ಹೆಚ್ಚು ಆಗ್ತಾ ಇರುತ್ತೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಪಘಾತಗಳಾಗಿರ್ಬೋದು. ಯಾಕಂದರೆ ನೀವು ಜರ್ನಿ ಮಾಡಬೇಕಾದ್ರೆ, ಪ್ರಯಾಣ ಮಾಡಬೇಕಾದ್ರೆ, ರೋಡ್ ಮೇಲೆ ಹೋಗ್ಬೇಕಾದ್ರೂ ಕೂಡ ಸಣ್ಣದಾಗಿ ಯಾರ ಕೈ ಬೈಸ್ಕೊಳ್ಳೋದು, ಸಣ್ಣದಾಗಿ ಬೀಳೋದು, ಅದು ದೊಡ್ಡ ಪೆಟ್ಟಾಗೋದು, ಹೀಗೆ ಅಪಘಾತ, ದಿಢೀರ್ ಆರೋಗ್ಯ ಸಮಸ್ಯೆ ಬರೋದು, ಮತ್ತು ಯಾವುದಾದ್ರೂ ಕಹಿ ಘಟನೆಗಳನ್ನ ನೋಡೋದು, ಕೇಳೋದು, ಕುಟುಂಬದಲ್ಲಿ ಅನೇಕ ಬದಲಾವಣೆ ಆಗ್ತಾ ಹೋಗುತ್ತೆ. ನಿಮ್ಮ ಅದು ಅಶುಭ ಫಲಗಳೇ ಜಾಸ್ತಿ ಆಗಿರೋದ್ರಿಂದ ಕಟಕ ರಾಶಿಯವರು ಬರೋ ದುಡ್ಡನ್ನು ನಿಲ್ಲಿಸ್ಬಿಡುತ್ತೆ. ಅಂದರೆ ನಿಮ್ಗೆ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ,